ಹೇಗಿದೆ ನೋಡಿ ಸ್ಯಾಂಡಲ್ವುಡ್ ತಾರೆಯರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್. ಈ ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ರೀತಿಯ ಸ್ಪೆಷಲ್ ಎಪಿಸೋಡ್ ಇಲ್ಲಿದೆ. ಸ್ಯಾಂಡಲ್ವುಡ್ ನ ಪ್ರೀತಿಯ ಜೋಡಿಗಳ ಕಥೆಗಳು ಯಾವಾಗಲೂ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸ್ತವೆ. ಇನ್ನು ಸಿನಿಮಾ ತಾರೆಯರ ವಿಚಾರ ಜನರ ಮೇಲೆ ಬಹುಬೇಗ ಪ್ರಭಾವ ಬೀರುತ್ತೆ. ಪ್ರೀತಿಸಿ ಮದುವೆ ಆದ್ರೂ ಎಷ್ಟೋ ಜೋಡಿಗಳು ದೂರ ಆಗಿ ಡಿವೋರ್ಸ್ ತೆಗೆದುಕೊಂಡಿರುವುದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಇದನ್ನೆಲ್ಲ ನೋಡಿದಾಗ ಪ್ರೀತಿ ಮದುವೆ ಮೇಲೆ ನಂಬಿಕೆನೆ ಹೋಗ್ಬಿಡುತ್ತೆ. ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಪ್ರೀತಿಸಿ ಮದುವೆಯಾಗಿ ಯಶಸ್ವಿಗೊಂಡಿರುವವರ ಜೋಡಿಗಳು ಇದ್ದಾರೆ. ಪ್ರೀತಿಸಿ ಮದುವೆಯಾಗಿ ಇವರ ರೀತಿ ಬದುಕಬೇಕಪ್ಪ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದೇ ಯಶ್ ಮತ್ತು ರಾಧಿಕಾ ಅವರ ಜೋಡಿ. ಹೌದು, 2004ರಲ್ಲಿ ನಂದಗೋಕುಲ ಧಾರಾವಾಹಿಯ ಸೆಟ್ನಲ್ಲಿ ಮೊದಲ ಭೇಟಿಯಾದ ಈ ಜೋಡಿ ಆರಂಭದಲ್ಲಿ ಒಬ್ಬರಿಗೊಬ್ಬರು ಅಹಂಕಾರಿ ಎಂದು ಭಾವಿಸಿದ್ರು. ನಂತರ ಮೊಗ್ಗಿನ ಮನಸ್ಸು, ಡ್ರಾಮಾ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿ ಸ್ನೇಹದಿಂದ ಪ್ರೀತಿಗೆ ತಿರುಗಿತು. ಯಶ್ ಅವರು ಪ್ರೇಮಿಗಳ ದಿನದಂದು ಕಾರಿನಲ್ಲಿ ಉಡುಗೊರೆ ಇಟ್ಟು ಪ್ರಪೋಸ್ ಮಾಡಿದ್ರು. 2016ರಲ್ಲಿ ಗೋವಾದಲ್ಲಿ ನಿಶ್ಚಿತಾರ್ಥ ನಂತರ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಆದ್ರು. ಈಗ ಐರಾ ಮತ್ತು ಎತರ್ಫಾ ಎಂಬ ಇಬ್ಬರು ಮಕ್ಕಳೊಂದಿಗೆ ಸುಖಿ ಸಂಸಾರ ನಡೆಸ್ತಾ ಇದ್ದಾರೆ. ಏನು, ಒಂದು ಹುಡುಗನ ಸಕ್ಸಸ್ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ಶೆಟ್ಟಿ ಜೀವನ ನಡೆಸ್ತಾ ಇದ್ದಾರೆ. 2014ರಲ್ಲಿ ರಿಕ್ಕಿ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮೊದಲ ಭೇಟಿಯಾದ ಈ ಜೋಡಿ ಫೇಸ್ಬುಕ್ನಲ್ಲಿ ಶುರುವಾದ ಹರಟೆಯಿಂದ ಪ್ರೀತಿಗೆ ತಿರುಗಿದೆ. ಆರಂಭದಲ್ಲಿ ಮನೆಯವರ ವಿರೋಧ ಇದ್ದರೂ ರಿಷಬ್ ಅವರ ಪರಿಶ್ರಮ ಮತ್ತು ಪ್ರಗತಿಯವರ ಹಠದಿಂದ ಮದುವೆಗೆ ಒಪ್ಪಿಸಿದ್ದಾರೆ. 2017ರಲ್ಲಿ ಕುಂದಾಪುರದಲ್ಲಿ ಮದುವೆ ಆಗಿದ್ದು, ನಂತರ ಪ್ರಗತಿ ಐಟಿ ಕೆಲಸ ಬಿಟ್ಟು ರಿಷಬ್ ಅವರ ಸಿನಿಮಾಗಳಿಗೆ ಕಾಸ್ಟ್ಯೂಮ್ಸ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಕಾಂತಾರ ಚಿತ್ರದ ಯಶಸ್ಸಿನ ಹಿಂದೆ ಇವರಿಬ್ಬರ ಶ್ರಮವೂ ಇದೆ. ಇವರಿಗೆ ರಣವಿತ್ ಮತ್ತು ರಾಧೆ ಎಂಬ ಮಕ್ಕಳು ಸಹ ಇದ್ದಾರೆ. ಇನ್ನು ಈ ಕಾಲದ ಜೆನ್ಸಿ ಅವರಿಗೆ ಲವ್ ಬಗ್ಗೆ ಪ್ರೇರಣೆ ನೀಡುವ ಜೋಡಿ ಅಂದ್ರೆ ಅದು ಕೃಷ್ಣ ಮತ್ತು ಮಿಲನ ನಾಗರಾಜ್ ಜೋಡಿ. 2013ರಲ್ಲಿ ನಮ್ ದುನಿಯಾ ನಮ್ ಸ್ಟೈಲ್ ಚಿತ್ರದ ಚಿತ್ರೀಕರಣದಲ್ಲಿ ಮೊದಲು ಭೇಟಿಯಾದ ಈ ಜೋಡಿ ಚಾರ್ಲಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿ ಸ್ನೇಹದಿಂದ ಪ್ರೀತಿಗೆ ತಿರುಗಿದೆ ಇವರ ಪ್ರೀತಿ. ಸುಮಾರು 5ರಿಂದ 6 ವರ್ಷಗಳ ಕಾಲ ತಮ್ಮ ಪ್ರೀತಿಯನ್ನು ಗೌಪ್ಯವಾಗಿಟ್ಟುಕೊಂಡು ನಂತರ ಲವ್ ಮಾಕ್ಟೆಲ್ ಚಿತ್ರದ ಯಶಸ್ಸಿನ ನಂತರವೇ ಅಧಿಕೃತವಾಗಿ ಘೋಷಿಸಿದ್ರು. 2021ರ ಫೆಬ್ರವರಿ 14ರಂದು ಪ್ರೇಮಿಗಳ ದಿನದಂದು ಮದುವೆ ಆಗಿದ್ದು, 2024ರಲ್ಲಿ ಇವರಿಗೆ ಪರಿ ಎಂಬ ಹೆಣ್ಣು ಮಗು ಜನಿಸಿದೆ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಈ ಜೋಡಿ ತರ ಇರ್ಬೇಕಪ್ಪ ಅನ್ನೋ ಜೋಡಿ ಅಂದ್ರೆ ಅದುವೇ ತರುಣ್ ಸುಧೀರ್ ಮತ್ತು ಸೋನಾಲ್ ಮಾಂಟೋರಿಯಾ. ಇನ್ನು 2021ರ ರಾಬರ್ಟ್ ಚಿತ್ರದ ಸೆಟ್ನಲ್ಲಿ ಸ್ನೇಹ ಆರಂಭವಾದ ಈ ಜೋಡಿ ಕ್ರಮೇಣ ಪ್ರೀತಿಯಾಗಿ ಟರ್ನ್ ಆಗಿದೆ. ಸುಮಾರು 2ರಿಂದ 3 ವರ್ಷಗಳ ಕಾಲ ತಮ್ಮ ಸಂಬಂಧವನ್ನು ಗೌಪ್ಯವಾಗಿಟ್ಟುಕೊಂಡು ನಟ ದರ್ಶನ್ ಅವರ ಬೆಂಬಲ ಇವರ ಬಾಂಧವ್ಯವನ್ನು ಗಟ್ಟಿಗೊಳಿಸಿತ್ತು. 2024ರಲ್ಲಿ ತರುಣ್ ತನ್ನ ಜೀವನದ ಶ್ರೇಷ್ಠ ಪ್ರೇಮ ಕಥೆಯನ್ನು ನಿರ್ದೇಶಿಸುತ್ತಿದ್ದೇನೆ ಎಂದು ಘೋಷಿಸಿ 2025 ಆಗಸ್ಟ್ 11ರಂದು ಬೆಂಗಳೂರಿನಲ್ಲಿ ಹಿಂದೂ ಸಂಪ್ರದಾಯದಂತೆ, ನಂತರ ಸೆಪ್ಟೆಂಬರ್ 1ರಂದು ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ಪದ್ಧತಿಯಂತೆ ಮದುವೆ ಹಾಕಿದ್ರು. ಅದೆಷ್ಟು ಸ್ಯಾಂಡಲ್ವುಡ್ ನ ತಾರೆಯರ ಪ್ರೀತಿಯ ಕಥೆಯಾಗಿತ್ತು.